ಒಂದು ಕ್ವೆಶನ್ ಸರ್. ನನ್ನ ವೈಫು ಹೇಳಿದ್ಲು, ನನಗೆ ಹಿಂಗಿದೆ ಶ್ರೀವತ್ಸ ಹೇಳಿದ್ದಾರೆ, ಗೊತ್ತಿಲ್ಲ ಏನು ಮಾತಾಡಬೇಕು ಅಂತ, ಏನಾರು ಇದ್ರೆ ಹೇಳೋನೆ. ನಿಮಗೇನು ಪರವಾಗಿಲ್ಲ, 2 ಗಂಟೆ ಟೈಮ್ ಬೇಕಾದ್ರೂ ಮಾತಾಡ್ತಾರೆ ಅಂತ ಹೇಳಿದ್ವಾಗ. ಸರ್, ಯಾವಾಗಲೂ ನಂಗೆ ಇದೊಂದು ಕಾಡ ಪ್ರಶ್ನೆ ಇದೆ. ನಾವು ಸ್ಕೂಲಿಗೆ ವಾಪಸ್ ಹೋದಾಗ ಟೀಚರ್ಸ್ ಹೇಳ್ತಾರೆ ನಿಮ್ಮ ಬ್ಯಾಚ್ ಅಷ್ಟು ಒಳ್ಳೆ ಮಕ್ಕಳು ಯಾರೂ ಇರಲಿಲ್ಲ ಅಂತ. ಅದು ನಿಜನಾ ಅಥವಾ ಈಗಿನ ಮಕ್ಕಳಿನ ಬಿಹೇವಿಯರ್ ಚೇಂಜಸ್ ಇದೆಯಾ? ಖಂಡಿತ ಇದೆ, ಖಂಡಿತ ಇದೆ. ಈಗ ಸರಿಸುಮಾರು ನಾನೊಂದು 30 ವರ್ಷ ಆಯಿತು ಸ್ಟೂಡೆಂಟ್ಸ್ ಜೊತೆಯಲ್ಲಿ ಒಡನಾಟ ನೋಡ್ತಾ. ರಾಮಕೃಷ್ಣ ವಿದ್ಯಾಶಾಲೆಯಿಂದನೂ ತೊಗೊಂಡು ಬಂದಾಗ 35 ವರ್ಷ ತನಕನೂ ಬಂದಿದೆ. ಇವಾಗ ನಾವು ತುಂಬ ಹಿಂದೆ 90ರ ದಶಕದಲ್ಲಿ ವಿದ್ಯಾರ್ಥಿಗಳು ನೋಡಿದಾಗ ಅವ್ರು ಇವತ್ತಿಗೂ ನಮ್ಮ ಮೇಲೆ ಇಟ್ಟಿರ್ತಕ್ಕಂತಹ ರೆಸ್ಪೆಕ್ಟ್ ಆಗಿರಬಹುದು, ಒಂದು ರಿಲೇಷನ್ ಆಗಿರಬಹುದು, ಎಲ್ಲರೂ ಸಿಕ್ಕಿದಾಗ ಅವ್ರು ಮಾತಾಡೋ ರೀತಿ ಆಗಿರಬಹುದು, ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ, ತುಂಬ ದೊಡ್ಡ ಹುದ್ದೆಗಳಲ್ಲಿದ್ದಾರೆ. ಅವ್ರು ನಮ್ಗೆ ಕೊಡೋ ರೆಸ್ಪೆಕ್ಟೇ ಬೇರೆ. 90 ನಂತರ 2000 ನಂತರದಲ್ಲಿ ಅದು ಬರ್ತಾ 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 ಅದು ಆ ಬಿಹೇವಿಯರಲ್ಲಿ ತುಂಬ ಬದಲಾವಣೆ ಆಗ್ತಿದೆ. 10 ಮಕ್ಕಳಲ್ಲಿ ಎಲ್ಲೋ ಒಬ್ಬರು ಅಥವಾ ಇಬ್ಬರು ಮ್ಯಾಕ್ಸಿಮಮ್ ಒಂದು ಗ್ರ್ಯಾಟಿಟ್ಯೂಡ್ ಇಟ್ಕೊಂಡು ಆ ರಿಲೇಷನ್ನ ಬೆಳೆಸ್ಕೊಂಡು ಹೋಗೋಂಥವ್ರು. ಇನ್ನು 8 ಜನಕ್ಕೆ ಅದು ಏನು ನಾವು ಬಂದಿದ್ದೀವಿ, ಫೀಸ್ ಕಟ್ಟಿದ್ದೀವಿ, ಇವ್ರು ಕೊಟ್ಟಿದ್ದಾರೆ, ಓದ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ, ಅಷ್ಟೇ ಸಂಬಂಧ. ಯಾಕಾಗಿರಬಹುದು ಸರ್ ಅದು ಒಂದು ಮೊದಲಿದ್ದದಕ್ಕೂ ಈಗಿರೋದಕ್ಕೂ ಪೇರೆಂಟ್ಸಲ್ಲಿ ಬದಲಾವಣೆಯೂ ಇರಬಹುದು. ಅದು ಆ ನಂತರದಲ್ಲಿ ಟೆಕ್ನಾಲಜಿ ಜೊತೆಯಲ್ಲಿ ಹೋಗ್ತಾ ಇರೋದಿರಬಹುದು, ಆ ಫೆಸಿಲಿಟೀಸ್ ಮಕ್ಕಳಿಗೆ ಕೊಡ್ತಾ ಇರೋಂಥದ್ದಾಗಿರ್ಬೋದು. ಅದೇ ಆಗಲೇ ನಾನು ಹೇಳಿದ ಹಾಗೆ ಇದು ಇವರು ಕೊಡೋದು ಏನೂ ಅಲ್ಲ, ನನಗೆ ಆಲ್ರೆಡಿ ಗೊತ್ತು ಅನ್ನೋ ಭಾವನೆ ಮಕ್ಕಳಲ್ಲಿ ಬಿಕಾಸ್ ಆಫ್ ದ ಟೆಕ್ನಾಲಜಿ ಮತ್ತೊಂದು ಗೂಗಲ್ ಮೇಲೆ ಅವರು ಡಿಪೆಂಡ್ ಆದಾಗ ಈ ಥರದಲ್ಲಿ ಅವ್ರಿಗೆ ಭಾವನೆ ಸಹಜವಾಗಿ ಬಂದ್ಬಿಡುತ್ತೆ. ಮತ್ತು ತಂದೆ ತಾಯಿನಲ್ಲೂ ಅಷ್ಟೇ, ಈಗ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿಬಿಟ್ಟಿದೆ. ಸೊ ತಾತ ಅಜ್ಜಿ ಕೂಡು ಕುಟುಂಬದ ಜೊತೆಯಲ್ಲಿ ಇದ್ದಂಥವ್ರ ಮಕ್ಕಳ ಸಂಖ್ಯೆ ಭಾಳ ಕಡಿಮೆ ಆಗ್ತಾಯಿದೆ. ಅಲ್ಲಿ ಏನಾಗ್ತಿತ್ತು, ಒಂದು ವ್ಯಾಲ್ಯೂಸ್ ಇರ್ತಾಯಿತ್ತು, ರೆಸ್ಪೆಕ್ಟ್ ಇರ್ತಾಯಿತ್ತು, ಒಬ್ರಿಗೊಬ್ಬರು ಒಂದು ಇದು ಇಲ್ಲವೇ ಇಲ್ಲ ಇವತ್ತು. ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿಗಿಂತನೂ ಮೊದಲು ಈಗ ಎಷ್ಟು ಇದಾಗಿದೆ ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫು ಒಟ್ಟಿಗೆ ಇದ್ರೇ ಗ್ರೇಟ್ ಆಗಿಬಿಟ್ಟಿದೆ. ಈಗ ಆ ಲೆವೆಲ್ಗೆ ಎಲ್ಲ ಇಂಡಿವಿಜುವಲ್ ಆಗ್ತಾಯಿದೆ. ಅಲ್ಲೆಲ್ಲೋ ಮಕ್ಕಳು ಒಬ್ಬರೇ, ಈಗ ನಮ್ಮಲ್ಲಿ ಅತಿ ಹೆಚ್ಚು ಮಕ್ಕಳು ಸಿಂಗಲ್ ಪೇರೆಂಟ್ ಮಕ್ಕಳು ಬರ್ತಾರೆ. ಸೊ ಮಾನಸಿಕ ಗೊಂದಲ ಅವರಿಗೆ ಹೇಳ್ಕೊಳಕ್ಕಾಗಿರಲ್ಲ. ಸೊ ತಂದೆ ತಾಯಿ ಯಾವಾಗ ಒಟ್ಟಿಗಿಲ್ಲ, ಸರಿಯಾದ ರೀತಿಯಲ್ಲಿ ಅವ್ರನ್ನ ನೋಡ್ಕೊಳ್ತಾ ಇಲ್ಲ, ಅಥವಾ ಇನ್ನೇನೋ ಅವ್ರ ಕೊರತೆಗಳನ್ನ ನಾವು ಸರಿ ದೂಗಿಸ್ತಾ ಇಲ್ಲ, ಅವ್ರಿಗೆ ಸರಿಯಾದ ಸಮಯ ನಾವು ಕೊಡ್ತಾ ಇಲ್ಲ. ಮುಖ್ಯವಾಗಿ ಇಲ್ಲಿ ಸಮಯದ ಕೊರತೆ. ಎಲ್ಲ ನಾವು ನಮ್ಮದೇ ಆದ ಅರ್ನಿಂಗು ಮತ್ತೊಂದು ಅದರಿಂದ ನಾವು ಓಡ್ತಾ ಇದ್ದೀವಿ. ಇವತ್ತಿನ ಅಡ್ವಾನ್ಸ್ ಟೆಕ್ನಾಲಜಿ ಜೊತೆಯಲ್ಲಿ ಅನಿವಾರ್ಯತೆಯೂ ಇದೆ. ಹಾಗೆ ಜೀವನ ನಡೆಸಬೇಕು ಅಂದರೆ ಎಲ್ಲೋ ಅಗತ್ಯ, ಎಲ್ಲೋ ಒಂದು ಇಟ್ಕೊಂಡ್ರೆ ಒಂದು ಬಿಡೋಕ್ಕಾಗತ್ತೆ, ಹೆಂಗೋ ಆ ರೀತಿಯಲ್ಲಿ ಓಡ್ತಾ ಇದ್ದೀವಿ. ಈ ಎಲ್ಲ ಇದ್ರ ಮಧ್ಯದಲ್ಲಿ ಮಕ್ಕಳಲ್ಲಿ ಯಾವಾಗ ನೀವೊಂದು ಸೋಷಲ್ ಬಾಂಡಿಂಗು ಮನೆಯಲ್ಲಿ ಒಂದು ನಾನು ಜಾಯಿಂಟ್ ಫ್ಯಾಮಿಲಿ ಇದ್ದಂಥ ಮಕ್ಕಳು ನೋಡಿದ್ದೀನಿ, ಈ ನ್ಯೂಕ್ಲಿಯರ್ ಫ್ಯಾಮಿಲಿ ಇದ್ದಂಥ ಮಕ್ಕಳಲ್ಲೂ ನೋಡಿದ್ದೀನಿ. ಅವರಲ್ಲಿ ಈ ಥರದ ಕೊರತೆಗಳು ಜಾಸ್ತಿ ಕಾಣುತ್ತೆ. ಈ ತಾತ ಅಜ್ಜಿ ಮತ್ತೊಂದು ಎಲ್ಲ ಒಂದು ಸಂಬಂಧದಲ್ಲಿ ಬೆಳೀತಾ ಹೋಗ್ತಲ್ಲ. ಕೆಲವು ಸಲ ನಮ್ಮಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಕೆಲವರು ಬರ್ತಾರೆ. ಒಂದು ಮಗು ಸೇರಿಸಲಿಕ್ಕೆ ತಂದೆ ತಾಯಿ ಚಿಕ್ಕಪ್ಪ ಚಿಕ್ಕಮ್ಮ ತಾತ ಅಜ್ಜಿ ಇಷ್ಟು ಜನ ಬಂದು ಸೇರಿಕೊಳ್ತಾರೆ. ಇಷ್ಟು ಜನ ಬಂದು ಅವ್ರಿಗೆ ಪ್ರತಿಯೊಂದು ಹಂತದಲ್ಲೂ ನೋಡಿಕೊಂಡು ಹಾಸ್ಟೆಲ್ ಹೇಗಿದೆ, ಅಲ್ಲಿ ಏನು ಫೆಸಿಲಿಟೀಸ್ ಇದೆ, ಅವನು ಹೇಗಿರ್ತಾನೆ, ಹೇಗೆ ಮಾಡ್ತಾನೆ, ಎಸ್ಪೆಷಲಿ ತಾತ ಅಜ್ಜಿಗೆ ಅದು ತುಂಬ ವಿಶೇಷ ಕಾಳಜಿನೂ ಇರುತ್ತೆ. ಆ ರೀತಿಯಂಥ ಫ್ಯಾಮಿಲಿ ಇವತ್ತು ತುಂಬ ಕಡಿಮೆ ಆಗ್ತಿದೆ. ಅವರಲ್ಲಿ ಆತ್ಮವಿಶ್ವಾಸನೂ ಬೇರೆ ಇರುತ್ತೆ ಮತ್ತು ಈ ಬಿಹೇವಿಯರ್ ಅವರಲ್ಲಿ ಇರಲ್ಲ. ಬಟ್ ಈ ಥರ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿಗಳಲ್ಲಿ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಮಾರ್ಗದರ್ಶನ ಸಿಗ್ತಾ ಇರೋವಂಥ ಕಡೆ, ಪ್ರೀತಿ ಸಿಗ್ತಾ ಇರೋ ಕಡೆ ಅದು ಎಲ್ಲೋ ಒಂದು ಕೊರತೆ ಅನ್ನೋದು ಕಾಣ್ತಾ ಹೋಗುತ್ತೆ ಅಂತ ಅನಿಸುತ್ತೆ. ಅದು ಮತ್ತು ಅವರು ಎಲ್ಲ ಐಸೋಲೇಟೆಡ್ ಆಗಿ ಸಂಪೂರ್ಣವಾಗಿ ಮೊಬೈಲ್ ಅಡಿಕ್ಷನ್ ಆಗಿರ್ತಾರೆ, ಅಲ್ಲೇ ಎಲ್ಲ ಕಲಿತಾ ಹೋಗಿರ್ತಾರೆ, ಅಲ್ಲೇ ಎಲ್ಲ ನೋಡ್ತಾ ಹೋಗಿರ್ತಾರೆ. ಸೊ ಹಾಗಾಗಿ ನಾವು ಏನೇ ಹೇಳಿದರು ಅಥವಾ ನಮ್ಮಿಂದ ಏನೇ ಕಲಿತು ಹೋಗಿದ್ರು ಅದಕ್ಕೆ ಅವರು ರೆಸ್ಪೆಕ್ಟ್ಫುಲ್ ಆಗಿರೋದಿಲ್ಲ. ಸೊ ಎಲ್ಲೋ ಕೆಲವರು ಬದಲಾವಣೆ ಆಗೋ ಸಾಧ್ಯತೆಗಳಿದೆ. ನಮ್ಮಲ್ಲಿ ಬದಲಾವಣೆನೂ ಆಗಿದ್ದಾರೆ. ಸೊ ನಮ್ಮಲ್ಲಿ ಬಂದಾಗ ಹೇಗೋ ಇದ್ದಂಥವರು ಆ ನಂತರದಲ್ಲಿ ಅವರು ಸಾಕಷ್ಟು ಬದಲಾವಣೆ ಆಗಿ ಅವರು ತಂದೆ ತಾಯಿ ಅಥವಾ ಮತ್ತವರು ಈಗ ಏನು ಮೊದಲು ಹಿಂಗೆ ಇರಲಿಲ್ಲ, ಅವನು ಈಗ ನಿಮ್ಮಲ್ಲಿ ಬಂದಮೇಲೆ ಈಗ ಈ ರೀತಿಲಿ ಆಗಿದ್ದಾನೆ, ತುಂಬ ಸಂತೋಷ ಅಂತ ಹೇಳಿದ್ದು ಕತೆಗಳು ನಾವು ಸಾಕಷ್ಟು ಕೇಳಿದ್ದೀವಿ.
ಸೊ ಎಲ್ಲೋ ಒಂದ್ ಕಡೆ ಫ್ಯಾಮಿಲಿ ವ್ಯಾಲ್ಯೂಸ್ ಹೌದು, ಹೌದು. ಈ ತರ ಹೌದು, ಅದು ನಾನು ಆಗಲೇ ಹೇಳ್ದಾಗೆ ಪರಿಸರ ಎಲ್ಲದಕ್ಕೂ ಕಾರಣ ಆಗ್ತಾ ಹೋಗುತ್ತೆ. ಪರಿಸರ ಅನ್ನೋದಕ್ಕೆ ಬಹಳ ಒಂದು ಒಳ್ಳೆ ಕಥೆ ಇದೆ, ಹೇಳ್ಬಿಡ್ಲಾ? ರಾಮಕೃಷ್ಣ ಪರಮಹಂಸ ಕಲ್ಕತ್ತಾದಲ್ಲಿ ಒಂದು ಮ್ಯೂಸಿಯಂಗೆ ಅವ್ರ ಶಿಷ್ಯ ತಂಡದಲ್ಲಿ ಹೋಗ್ತಾರೆ. ಒಂದು 5-6 ಜನ ಶಿಷ್ಯರು ಇರ್ತಾರೆ, ಇವರು ಹೋಗಿರ್ತಾರೆ, ಎಲ್ಲ ಒಂದೊಂದೇ ನೋಡ್ಕೊಂಡು ಬರ್ತಾ ಹೋಗ್ತಾರೆ. ಹೋದಾಗ ಅಲ್ಲಿ ಒಂದು ಫಿಶ್ಶು ಕಲ್ಲಾಗಿರುತ್ತೆ, ಅದನ್ನು ಫಾಸಿಲ್ ಅಂತ ಹೇಳ್ತಾರೆ. ಅದನ್ನು ಮ್ಯೂಸಿಯಮಲ್ಲಿ ಇಟ್ಟಿರ್ತಾರೆ. ಅದನ್ನು ಎಲ್ಲ ಶಿಷ್ಯರು ಮುಂದೆ ಇರ್ತಾರೆ, ಮುಂದೆ ನೋಡ್ಕೊಂಡು ಮುಂದೆ ಹೊಟ್ಟೋಗ್ಬಿಡ್ತಾರೆ ಅವರು. ರಾಮಕೃಷ್ಣ ಪರಮಹಂಸರು ಅದನ್ನು ನೋಡ್ತಾರೆ. ನೋಡಿದ ನಂತರದಲ್ಲಿ ಶಿಷ್ಯರನ್ನು ಮತ್ತೆ ಅವ್ರನ್ನ ವಾಪಸ್ ಬರ್ಲಿಕ್ಕೆ ಹೇಳ್ತಾರೆ. ಅಲ್ಲೇ ಮ್ಯೂಸಿಯಮಲ್ಲಿ ಇನ್ಚಾರ್ಜ್ ಇದ್ದಂಥವ್ರನ್ನ ಕೇಳ್ತಾರೆ, ಇದು ಏನಾಯಿತು, ಯಾಕಿದು ಈ ರೀತಿನಲ್ಲಿದೆ ಅಂತ ಹೇಳಿ. ಇದು ಅವನು ಎಕ್ಸ್ಪ್ಲೇನ್ ಮಾಡ್ತಾನೆ, ಇದು ಫಾಸಿಲ್ ಅಂತ ಹೇಳಿ ಎಷ್ಟೋ ಸಾವಿರಾರು ವರ್ಷಗಳಿಂದ ಕೆಳಗಡೆಯಲ್ಲಿ ಅದು ಎಲ್ಲೋದು ಸತ್ತ ನಂತರದಲ್ಲಿ ಎಲ್ಲೋ 2 ಬಂಡೆ ಕಲ್ಲು ಮಧ್ಯದಲ್ಲಿ ಸಿಕ್ಕಾಕೊಂಡು ಅದು ಸಾಯಿತು. ಅದು ಹಾಗೆ ಅದು ಕಲ್ಲಾಯಿತು, 2 ಬಂಡೆಗಳ ಮಧ್ಯದಲ್ಲಿ ಸಿಕ್ಕಾಕೊಂಡು ಕಲ್ಲಾಗಿದೆ. ಅದು ಸಾವಿರಾರು ವರ್ಷಗಳು ತೊಗೊಳುತ್ತೆ ಈ ಥರದ್ದು. ಅದ್ರ ಬಗ್ಗೆ ಏನಾಯಿತು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಂತರದಲ್ಲಿ ಅದನ್ನು ಹೇಳಿಬಿಟ್ಟು ಶಿಷ್ಯರಿಗೆ ಇವರೇ ಹೇಳ್ತಾರೆ, ನೋಡಿ ಶಿಷ್ಯಂದ್ರ, ಒಂದು ಮೀನು ಅದೆಷ್ಟು ಮೃದುವಾಗಿರುವಂತಹ ಪ್ರಾಣಿ ಅದು, ಜಲಚರ. ಅಂತಹ ಒಂದು ಮೃದುವಾಗಿರುವಂಥದ್ದು 2 ಬಂಡೆಗಳ ಮಧ್ಯದಲ್ಲಿ ಸಿಕ್ಕಿ ಕಲ್ಲು ಜೊತೆಲಿದ್ದು ಅದು ಕಲ್ಲಾಗೇ ಹೋಯಿತು. ಸೊ ಪರಿಸರ ಅನ್ನೋದು ಎಷ್ಟು ಮುಖ್ಯ ಆಯಿತು ನೋಡಿದ್ರಾ? ನೀವು ಯಾವ ಪರಿಸರದಲ್ಲಿ ಇರ್ತೀರಾ ಅದು ನೀವು ಆಗ್ತೀರಾ. ಸೊ ನಿಮ್ಮ ಪರಿಸರ ಭಾಳ ಮುಖ್ಯ, ಅದನ್ನು ಸರಿಯಾಗಿ ಇಟ್ಕೊಳ್ಳಿ ಅನ್ನೋದನ್ನು ಅವರು ಹೇಳ್ತಾರೆ ಅದನ್ನು. ಸೊ ಇದೆಲ್ಲ ಬರೋದು ಮಕ್ಕಳ ಶಾಲೆ ಮನೆಯಲ್ಲಲ್ವೇ ಅಂತ ಹಿರಿಯರು ಹೇಳಿದ್ದಾರೆ. ತಾಯಿಯೇ ಮೊದಲ ಗುರು. ಸೊ ಅಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಕಲಿಸದೆ ಹೋದರೆ ಈ ಮಕ್ಕಳು ಈ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಬರ್ತಾರೆ. ನಾವು ಅಲ್ಲಿಂದನೇ ಕಲಿಸ್ತಾ ಹೋಗಬೇಕೆಲ್ಲನೂ. ಒಂದು ಸಂಸ್ಕಾರ ಅನ್ನೋದು ಭಾಳ ಭಾಳ ಮುಖ್ಯ. ಈಗ ನಾನು ತುಂಬ ಯಾಕೆ ನಮ್ಮ ಸಂಸ್ಥೆಗಳಲ್ಲಿ ಒಂದು ಸಂಸ್ಕಾರ ಕೊಡಬೇಕು ಅಂತ ನಾವು ಭಾಳ ಪ್ರಾಮುಖ್ಯತೆ ಇಟ್ಕೊಳ್ತೀವಿ ಅಂತಂದರೆ ಇದ್ರ ಕೊರತೆಯಿಂದನೇ ನಾವು ಇದನ್ನು ಮಾಡ್ತಾ ಇರೋವಂಥದ್ದು. ಸೊ ಅಕಾಡೆಮಿಕಲ್ ಎಕ್ಸಲೆನ್ಸ್ ಆಗುವಂಥದ್ದು ಇವತ್ತು ಎಲ್ಲಿ ಬೇಕಾದ್ರೂ ಆಗ್ಬಿಡ್ಬೋದು. ಬಟ್ ಒಂದು ಸಂಸ್ಕಾರದ ಜೊತೆಯಲ್ಲಿ ಅವರು ಅಕಾಡೆಮಿಕಲಿ ಎಕ್ಸಲೆನ್ಸ್ ಆಗೋದಾಗಿರ್ಬೋದು. ಅದಾಗೆ ನಿಮಗೆ 99% ತನಕ ನೀವು ಸ್ಕೋರ್ ಮಾಡಿ ಅವನಿಗೆ ಒಂದು ರೆಸ್ಪೆಕ್ಟ್ ಕೊಡೋದು ಬರಲ್ಲ, ಅಥವಾ ಹೌ ಟು ಬಿಲೀವ್ ಅನ್ನೋದು ಬರಲ್ಲ, ಒಂದು ಸರಿಯಾದ ರೀತಿಯಲ್ಲಿ ಮಾತಾಡ್ಲಿಕ್ಕೆ ಬರಲ್ಲ, ಮತ್ತು ಇನ್ನೊಬ್ರದ್ದು ಏನೋ ಒಂದು ಕಷ್ಟದಲ್ಲಿ ಅವ್ನಿಗೆ ಅದು ಸ್ಪಂದಿಸ್ಲಿಕ್ಕೆ ಬರಲ್ಲ ಅಂತಂದರೆ ವಾಟ್ ಇಸ್ ದ ಯೂಸ್ ಆಫ್ ದಟ್ ಪರ್ಸೆಂಟೇಜ್? ಅವ್ನಿಗೆ ಎಲ್ಲಿ ಹೋಯ್ತದು? ಅದೇನು ಮಾಡೋಕ್ಕೆ ಪ್ರಯೋಜನ ಏನಿದೆ? ನಾವು ಶಿಕ್ಷಣ ಅನ್ನೋದು ಅಲ್ಲಿಂದ ಆ ರೀತಿಲಿ ಕಲಿಸ್ತಾ ಹೋಗಬೇಕು. ಅದು ಬರೀ ಒಂದರಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಮಾರಲು ಇರಬೇಕು, ಒಂದು ಎಥಿಕ್ಸ್ ಇರಬೇಕು, ಜೊತೆಗೆ ಸ್ಕಿಲ್ಸ್ ಇರಬೇಕು. ಸೊ ಇವತ್ತು ಇನ್ನು ಅಡ್ವಾನ್ಸ್ ಲರ್ನಿಂಗ್ನ ಕಲಿಸ್ತಾ ಹೋಗಬೇಕು, ಎಲ್ಲವನ್ನು ನಿಭಾಯಿಸುವಂಥ ಶಕ್ತಿನ ಬೆಳೆಸ್ತಾ ಹೋಗಬೇಕು. ಅದಕ್ಕೆ ಬೇರೆ ಬೇರೆ ಒಂದು ಪರ್ಸನಲ್ ಡೆವಲಪ್ಮೆಂಟ್ ಕ್ಲಾಸಸ್ಗಳನ್ನ ಮಾಡ್ತಾ ಹೋಗಬೇಕು. ಏನು ಬರೀ ಸೈನ್ಸ್ ಮ್ಯಾಥ್ಸ್ ಅಥವಾ ಸೈನ್ಸ್ ಸ್ಟ್ರೀಮ್ ತೊಗೊಂಡಾಗ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಇವಿಷ್ಟು ಮಾತ್ರ ನಾವು ಹೇಳ್ಕೊಳ್ಳೋದು ಜೊತೆಯಲ್ಲಿ ಈ ಥರದ್ದು ಎಲ್ಲ ಬೇರೆ ಬೇರೆ ವಿಚಾರಗಳನ್ನ ಜೊತೆಯಲ್ಲಿ ಅವ್ರಿಗೆ ಟ್ರೈನ್ ಮಾಡ್ತಾ ಹೋದಾಗ ಒಂದು ಪ್ರಯರ್ ಅನ್ನೋದು ಬಹಳ ಮುಖ್ಯ. ಇರೆಸ್ಪೆಕ್ಟ್ ಆಫ್ ರಿಲಿಜನ್, ನೀವು ಯಾವುದಾದ್ರು ರಿಲಿಜನ್ ಆಗಿ ಒಂದು ಪ್ರಯರ್ ಅನ್ನೋದು ನಮಗೆ ಬೇಕು. ಸೊ ಇವತ್ತು ದೇವರಿದ್ದಾನೆ ಇಲ್ಲ, ಅದು ವೈಯಕ್ತಿಕವಾಗಿ ಅವರವರಿಗೆ ಬಿಟ್ಟದ್ದು ಅಂತ ವಿಚಾರ. ಈ ಇಡೀ ಯೂನಿವರ್ಸಲ್ಲಿ ನಾವು ನೋಡಿದಾಗ ಎಂಥ ಅದ್ಭುತವಾದಂಥ ಶಕ್ತಿ ಈ ಯೂನಿವರ್ಸಲ್ಲಿದೆ. ಆ ಶಕ್ತಿಗೆ ನಾವು ದೇವರು ಅಂತ ಹೇಳೋದು. ನಮ್ಮ ಪರಿಸರನೇ ನಮ್ಮ ದೇವರು. ಸೊ ಒಬ್ಬೊಬ್ಬರು ಒಂದೊಂದು ಬಿಲೀವ್ ಒಂದೊಂದು ರೀತಿಯಲ್ಲೇ ಇರುತ್ತೆ. ಪ್ರತಿಯೊಬ್ಬರು ಬಿಲೀವ್ನ ಅದ್ರ ರೆಸ್ಪೆಕ್ಟ್ ಮಾಡೋದನ್ನು ಕಲಿಬೇಕು. ಸೊ ಇಲ್ಲಿ ಯಾವುದು ಗ್ರೇಟು ಅಲ್ಲ, ಯಾವುದು ಕಿಲೆನ್ಮೇನೂ ಅಲ್ಲ. ಸೊ ಎಲ್ಲ ಅವ್ರದ್ದೇ ಆದಂಥ ಒಂದು ನಾವು ಮಾನಸಿಕವಾಗಿ ಸದೃಢವಾಗಿರಬೇಕು ಅಥವಾ ಮತ್ತೊಂದು ಇರಬೇಕಂದ್ರೆ ಅದೊಂದು ಬೇಲಿದೆ. ಈಗ ನಮ್ಮ ಹಿರಿಯರೆಲ್ಲ ನಮಗೆ ಮಾಡಿಕೊಟ್ಟಿರೋದ ಏನಂತಂದರೆ ಪ್ರತಿಯೊಂದರಲ್ಲೂ ದೇವರ ಇಟ್ಟಾಗ ಅಲ್ಲಿ ಶ್ರದ್ಧೆ ಭಕ್ತಿ ಒಂದು ಬಿಲಿವಾಗಿ ಇರ್ತೀವಿ ಅನ್ನೋ ದೃಷ್ಟಿಯಿಂದ ಪ್ರತಿಯೊಂದರಲ್ಲೂ ಆ ರೀತಿಯಲ್ಲಿ ಇಟ್ಟಿರೋವಂಥದ್ದಿದೆ. ಸೊ ಅದರಲ್ಲಿ ಪ್ರತಿಯೊಂದರಲ್ಲೂ ವೈಜ್ಞಾನಿಕವಾದಂಥ ಕಾರಣಗಳೂ ಇದೆ. ಎಷ್ಟೋ ವಿಚಾರಗಳಲ್ಲಿ ನಮ್ಮ ಆಹಾರ ಪದ್ಧತಿ ಆಗಿರ್ಬೋದು, ನಮ್ಮ ಆಚಾರ ವಿಚಾರಗಳಲ್ಲಾಗಿರ್ಬೋದು, ನಮ್ಮ ಹಬ್ಬ ಹರಿದಿನಗಳಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿರ್ಬೋದು. ಸೊ ಪ್ರತಿಯೊಂದರಲ್ಲೂ ವೈಜ್ಞಾನಿಕವಾಗೂ ಇದೆ. ಅದು ಎಲ್ಲವೂ ನಮ್ಗೆ ಯಾಕಾಗಿದೆ ಅನ್ನೋದನ್ನು ತಿಳಿಸುವಂಥದ್ದನ್ನು ನಾವು ಮಾಡ್ತಾ ಹೋಗ್ತೀವಿ. ಸೊ ಈಗ ಈ ರೀತಿಯಲ್ಲಿ ಮಾಡಿದಾಗ ಮಕ್ಕಳು ಅದ್ರದ್ದು ವ್ಯಾಲ್ಯೂಸ್ನ ತಿಳಿತಾ ಹೋಗ್ತಾರೆ. ಸೊ ಕುಟುಂಬಗಳು ಅಥವಾ ಬೇರೆ ಥರದಲ್ಲಿ ಅವರು ಸೋಷಲ್ ಮಿಂಗಲಿಂಗ್ ಎಲ್ಲ ಆಗೋದು ಕಲಿತಾಗ
ಮತ್ತು ಅವರು ಮುಖ್ಯವಾಗಿ ಯಾರು ಸ್ನೇಹಿತರು ಮತ್ತೊಂದು ಏನು ಮಾಡ್ಕೊಂಡು ಅವ್ರು ಯಾರ ಜೊತೆಲಿದ್ದಾರೆ, ಏನು ಮಾಡ್ತಿದ್ದಾರೆ, ಅವ್ರು ಎಂಥವ್ರು, ಇದನ್ನೆಲ್ಲವೂ ಮಾನಿಟ್ರಿಂಗ್ ಮಾಡುವಂಥ ಪೇರೆಂಟ್ಸ್ನಲ್ಲೂ ಆಗ್ತಾ ಹೋಗಬೇಕು. ಸೊ ಈ ರೀತಿಯಲ್ಲಿ ಎಲ್ಲ ಸೇರಿದಾಗ ಅವನು ಸರಿಯಾದ ಬ್ಯಾಲೆನ್ಸ್ ಆಗಿ ನಡೀತಾ ಹೋಗ್ತಾನೆ. ಇಲ್ಲದೆ ಹೋದಾಗ ಅಡ್ಡದಾರಿಗಳು ಹಿಡ್ಕೊಂಡು ಹೋಗುವಂಥದ್ದು ಸಹಜವಾಗಿ ಸಾಕಷ್ಟು ಆಗ್ತಾ ಇದೆ. ಇದಕ್ಕೆ ಈಗ ಮನೆಯೇ ಮುಖ್ಯವಾಗಿ ಕಾರಣ ಆಗ್ತಾ ಹೋಗುತ್ತೆ. ಫುಲ್ ವಿಡಿಯೋನ ನೋಡಿ ಆನ್ 4C ಯೂಟ್ಯೂಬ್ ಚಾನಲ್.